ಎಲ್ರಿಗೂ ನಮಸ್ಕಾರ. ಭಾಗ್ಯಶ್ರೀ ಕಲಾವೃಂದ ಹಾಗೂ ರವಿ ನನಗೆ ಸುಮಾರು 46 ವರ್ಷಗಳ ಚಿರಪರಿಚಿತ ವ್ಯಕ್ತಿ. ಅವನು ಖಾಲಿ ಮೇಕಪ್ ಮ್ಯಾನ್ ಆಗಿದ್ದಾಗಲಿಂದಲೂ ನನ್ನ ನಾಟಕಗಳಿಗೆ ಮೇಕಪ್ ಮಾಡ್ತಿದ್ದವನು. ಅದಾದ ಮೇಲೆ ಅವರ ತಂದೆಯ ಜೊತೆಗೂಡಿ ಈ ಪೌರಾಣಿಕ ವೇಷಭೂಷಗಳನ್ನು ಪರದೆಗಳನ್ನು ಸಿದ್ಧಪಡಿಸಿ ನಮ್ಮ ಅನೇಕ ಪೌರಾಣಿಕ ನಾಟಕಗಳಿಗೆ, ಸಾಮಾಜಿಕ ನಾಟಕಗಳಿಗೆ ಅವನು ಒದಗಿಸ್ಕೊಡ್ತಿದ್ದ. ಆಗ ಪ್ರತಿ ವರ್ಷ ಈ ರವಿ ಕಲಾವೃಂದ ಅನ್ನೋ ಒಂದು ಕಾರ್ಯಕ್ರಮವನ್ನು, ಪೌರಾಣಿಕ ನಾಟಕಗಳನ್ನು ಏರ್ಪಡಿಸಿ ನನ್ನನ್ನು ತಪ್ಪದೇ ಕರೀತಿದ್ದ. ಅಕಸ್ಮಾತ್ ಆತ ನಮ್ಮಿಂದ ದೂರವಾದ ಒಂದು ವರ್ಷ ಆಯಿತು. ಅದೇ ರೀತಿ ಭಾಗ್ಯಶ್ರೀ ಅವರ ಸಹೋದರಿ ಪ್ರತಿಭಾ ಮತ್ತು ಭಾಗ್ಯಶ್ರೀ, ಅವರ ಇನ್ನೊಬ್ಬ ಸರಸ್ವತಿ, ಇವರೆಲ್ಲರೂ ನಮ್ಮ ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ದರು. ನನಗೆ ಆಕ್ಚುಲಿ ಇವತ್ತು ಬರೋ ಸಂದರ್ಭ ಬಂದಿರಲಿಲ್ಲ. ನಾನು ಮಾಗಡಿಯಲ್ಲಿ ಶೂಟಿಂಗ್ ಇದ್ದ ಪ್ರಯುಕ್ತ ಈ ಕಾರ್ಯಕ್ರಮ ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಬಂದ ಮೇಲೆ ನನಗೆ ಆಗ ತಾನೇ ಪ್ರಾರಂಭ ಆಗಿತ್ತು ಪ್ರಚಂಡ ರಾಗ. ಆಮೇಲೆ ಹೇಳಿದ್ರು, ನಮ್ಮ ನಾಟಕಕ್ಕೆ ಹಾರ್ಮೋನಿಯಂ ನೋಡ್ತಿದ್ದೆ ಅಶ್ವಥ್ ಅಂತ. ಅವರು ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ರು, ಇವರೆಲ್ಲ ಒಂದೇ ಕುಟುಂಬದವರು ಅಂತ. ಪೌರಾಣಿಕ ನಾಟಕಗಳು ಎಲ್ಲರೂ ಮಾಡ್ತಾರೆ, ಆದರೆ ಭಾಷೆನ ಮರೆತು ಬಿಡ್ತಾರೆ. ವೇಷಭೂಷಣಗಳು ಹಾಕ್ಕೊಂಡು ಪಾತ್ರ ಮಾಡೋದಷ್ಟೇ ಅವ್ರ ಕೆಲಸ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇವತ್ತು ಏನು ನಾವು ನಾಟಕ ನೋಡಿದ್ವಿ, ಅವ್ರು ಪ್ರತಿಯೊಬ್ಬರು ಭೀಷಣನ ಪಾತ್ರದಿಂದ ಹಿಡಿದು, ರಾವಣನ ಪಾತ್ರದಿಂದ ಹಿಡಿದು, ಸೀತೆಯ ಪಾತ್ರದಿಂದ ಹಿಡಿದು, ಅದರಲ್ಲೂ ಬಹಳ ಮುಖ್ಯವಾಗಿ ಆಂಜನೇಯನ ಪಾತ್ರ. ಇನ್ನು ಭಾಗ್ಯಶ್ರೀ ಬಗ್ಗೆ ಹೇಳಬೇಕಾಗಿಲ್ಲ ಬಿಡಿ, ಅವ್ರ ಸಿಸ್ಟರ್ಸು ಎಕ್ಸ್ಟ್ರಾರ್ಡಿನರಿ ಸಿಂಗರ್ಸ್, ಸ್ಟೇಜ್ಗೆ ಹೇಳಿ ಮಾಡಿಸಿದಂಥ ಕಲಾವಿದರು. ಬಹುಶಃ ಅವರ ಮಟ್ಟಕ್ಕೆ ಈಗಿನ ವೃತ್ತಿ ಕಲಾವಿದರು ಯಾರೂ ಇಲ್ಲವೇ ಇಲ್ಲ ಅಂತಂದು ಹೇಳಬಹುದು. ನನಗೆ ಬಹಳ ಖುಷಿಯಾಗಿದ್ದು ಏನಪ್ಪ ಅಂತಂದರೆ, ಪ್ರತಿಯೊಂದು ಪಾತ್ರವು ಭಾಷೆಯನ್ನು ಎಷ್ಟು ಶುದ್ಧವಾಗಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಆ ನಾಟಕವನ್ನು ಎಷ್ಟು ಚೆನ್ನಾಗಿ ಸಂಭಾಷಣೆಯನ್ನು ಬರೆದಿದ್ದಾರೆ ಅಂತಂದರೆ ಹೃದಯ ಮುಟ್ಟಬೇಕು. ವಜ್ರಮುನಿ ಈ ನಾಟಕದಿಂದಲೇ ರಾವಣನ ಪಾತ್ರ ಮಾಡಿ ಕೀರ್ತಿ ಶಿಖರಕ್ಕೆ ಏರಿಸಿದ್ರು. ಆ ಒಂದು ಪಾತ್ರವನ್ನು ಮಾಡಿಯೇ ಅವರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಅದಾದ ಮೇಲೆ ಅವರು ಪಾತ್ರಗಳೆಲ್ಲ ಬೇಕಾದಷ್ಟು ಜನ ನೋಡಿ ಆನಂದಿಸಿದ್ರು. ಅಂಥ ಒಂದು ಅತ್ಯದ್ಭುತವಾದಂಥ ಒಂದು ನಾಟಕವನ್ನು ಇವತ್ತು ನಮ್ಮ ಒಂದೇ ಕುಟುಂಬದವರು ಸೇರಿ ಈ ನಾಟಕದಲ್ಲಿ ಪಾತ್ರಗಳನ್ನು ಮಾಡಿ ಜನರಿಂದ ಸೈ ಅನ್ನಿಸ್ಕೊಂಡಿದ್ದಾರೆ ಅಂತಂದರೆ ಅವರ ಶ್ರಮ. ಅವರು ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲರೂ ಅರ್ಚಕರು ಅಂತ ಹೇಳಿದರು. ಅರ್ಚಕರಿಗೂ ನಾಟಕಕ್ಕೂ ಏನಪ್ಪ ಸಂಬಂಧ ಅಂತ ಅನ್ನಿಸ್ತು. ಆದರೆ ಪ್ರತಿಯೊಬ್ಬರು ಯಾವ ವೃತ್ತಿ ರಂಗಭೂಮಿಯ ಕಲಾವಿದರಿಗೂ ಕಮ್ಮಿ ಇಲ್ಲದಂತೆ ಅಟೊಂದು ಸೊಗಸಾಗಿ ಮಾಡಿದರು. ನಾನು ಬಹಳ ನಿಷ್ಠೂರವಾಗಿ ಭಾಷೆಯ ಬಗ್ಗೆ ಬಹಳ ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತೀನಿ. ಕಲಾವಿದನಾದವನು ಭಾಷೆಯನ್ನು ಅನುಕರಣೆ ಮಾಡಿಕೊಂಡು ಶುದ್ಧವಾಗಿ ಪಾತ್ರವನ್ನು ಮಾಡಿ ಭಾಷೆಯನ್ನು ಶುದ್ಧವಾಗಿ ಹೇಳಿದ್ರೆ ಅದಕ್ಕಿಂತ ನೀವು ಬೇರೆ ಭಾಷೆಯಲ್ಲಿ ತಗೋಬಹುದು. ಉದಾಹರಣೆಗೆ ತೆಲುಗು ನಾಟಕಗಳನ್ನು ನೋಡಿರ್ಬೋದು, ತೆಲುಗು ಸಿನಿಮಾಗಳನ್ನು ನೋಡಿರ್ಬೋದು. ಅವರು ಭಾಷೆಗೆ ಎಷ್ಟು ಮಹತ್ವ ಕೊಡ್ತಾರೆ ಅಂತಂದರೆ, ಒಬ್ಬ ನಾಯಕನ ಪಾತ್ರದಿಂದ ಹೇಳಿದ್ರು ಒಬ್ಬ ಸಣ್ಣ ಜವಾನನ ಪಾತ್ರ ಮಾಡುವವರೆಗೂ ಭಾಷೆಯ ಬಗ್ಗೆ ಅಷ್ಟೊಂದು ಅವರು ಕಾಳಜಿ ವಹಿಸಿ ಮಾತಾಡ್ತಾರೆ, ಜನರಿಂದ ಮೆಚ್ಚುಗೆ ಗಳಿಸ್ತಾರೆ. ನಮ್ಮಲ್ಲಿ ಬಹಳ ಕಡಿಮೆ. ಎಲ್ಲರೂ ನಾಟಕದಲ್ಲಿ ಪಾತ್ರ ಮಾಡಬೇಕು, ನಾನು ದುರ್ಯೋಧನ ಪಾತ್ರ ಮಾಡಬೇಕು, ನಾನು ಕೃಷ್ಣನ ಪಾತ್ರ ಮಾಡಬೇಕು, ನಾನು ರಾಮನ ಪಾತ್ರ ಮಾಡಬೇಕು, ನಾನು ರಾಮನ ಪಾತ್ರ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ.
ವೇಷಭೂಷಣಗಳನ್ನು ಹಾಕ್ಕೊಂಡು ನಾನು ಪಾತ್ರ ಮಾಡಬೇಕು ಅಂತ. ಆದರೆ ಸಂಭಾಷಣೆ ಹೇಳುವುದರ ಮುಖಾಂತರ ಜನರನ್ನು ಮೆಚ್ಚಿಸಿದಾಗ ಮಾತ್ರ ಆ ಒಂದು ಪಾತ್ರಕ್ಕೆ ಒಂದು ಬೆಲೆ. ಆಮೇಲೆ ಆ ನಾಟಕವನ್ನು ಬರೆದಂಥ ಕೀರ್ತಿಶೇಷ ಕಣಗಾಲಪುರ ಭಟ್ಟಶಾಸ್ತ್ರಿಗಳಿಗೂ ಅವರು ಮೇಲು ನೋಡ್ತಿರ್ತಾರೆ, ನಾನು ಎಷ್ಟೊಂದು ಸೊಗಸಾಗಿ ಈ ಸಂಭಾಷಣೆಯನ್ನು ಮಾಡಿದ್ದೆ, ಅದನ್ನು ಎಷ್ಟು ಕೆಟ್ಟದಾಗ ಪಾತ್ರಗಳು ಮಾಡ್ತಾರಪ್ಪ ಅಂತ ಅವರು ಅಲ್ಲಿಂದಲೇ ನೋಡಿ ಹಲ್ತಾರೆ. ಹಾಗಾಗಬಾರದು. ಭಾಷೆಯನ್ನು ಪ್ರೀತಿಸಬೇಕು, ಸಂಭಾಷಣೆಯನ್ನು ಚೆನ್ನಾಗಿ ಕನ್ನಡವನ್ನು ಶುದ್ಧವಾಗಿ ಮಾತನಾಡುವುದರ ಮುಖಾಂತರ ಅಭಿಮಾನಿಗಳ ಪ್ರೀತಿ ಗಳಿಸುವುದಕ್ಕೆ ಅನುಕೂಲವಾಗುತ್ತದೆ ಅಂತ ಹೇಳ್ತೀನಿ. ಇವತ್ತು ನಾನು ಮತ್ತೆ ಶೂಟಿಂಗ್ ಹೋಗಬೇಕಾಗಿರೋದರಿಂದ ಸಂಬಂಧಿ ಕ್ಷಮೆ ಕೋರಿ ಈ ಒಂದು ಭಾಗ್ಯಶ್ರೀ ಕಲಾವೃಂದ ಇನ್ನೂ ಹೆಚ್ಚೆಚ್ಚು ಪೌರಾಣಿಕ ನಾಟಕಗಳನ್ನು ಅಭಿನಯಿಸುವುದರ ಮುಖಾಂತರ ರಂಗಭೂಮಿಗೆ ಒಂದು ಒಳ್ಳೆಯ ಸೇವೆ ಸಲ್ಲಿಸುವಂತಾಗಲಿ. ಅವರ ಒಂದು ಭಾಗ್ಯಶ್ರೀ ಕಲಾ ಸಂಸ್ಥೆ ಇನ್ನೂ ಹೆಚ್ಚಿನ ಕೀರ್ತಿ ಗಳಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಆಗಲೇ ಅವರು ನಮ್ಮ ನಿರೂಪಕರು ಹೇಳಿದ್ರು, ರಂಗಪ್ಪನವರು IAS ಅವರಿಗೆ ಬಡ್ತಿ ಹೊಂದಿ ಬೇರೆ ಇಲಾಖೆಗೆ ನಾನು ಹೇಳಿದೆ, ದಯವಿಟ್ಟು ಹೋಗಬೇಡಿ ಸರ್, ಬಡ್ತಿ ಆದರೂ ಪರವಾಗಿಲ್ಲ, ಇದು IAS ಸೇರಿದ್ರೆ ಇಲ್ಲೇ ಇರಿ ಅಂತ ಅವ್ರಿಗೆ ಹೇಳಿದೆ. ಯಾಕೆಂದರೆ ಅಂಥ ಒಂದು ಅಧಿಕಾರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಮುಂದುವರೆದರೆ ಅದು ಕಲಾವಿದರಿಗೂ ಒಂದು ಸ್ಫೂರ್ತಿ, ಆಮೇಲೆ ಆ ಇಲಾಖೆಗೂ ಒಂದು ದೊಡ್ಡ ಗೌರವ, ಸರ್ಕಾರಕ್ಕೂ ಒಂದು ದೊಡ್ಡ ಗೌರವ ಅಂತ ನಾನು ಭಾವಿಸಿ ಅವರು ಮತ್ತೆ ಅದೇ ಇಲಾಖೆಯಲ್ಲಿ ಅದೇ ಸ್ಥಾನದಲ್ಲಿ ಬಡ್ತಿ ಪಡೆದು ಮುಂದುವರಿಯಲಿ ಅಂತ ನಾನು ಆಶಿಸ್ತೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತಿಗೆ ಮುಗಿಸ್ತೇನೆ.